ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಇವತ್ತೊಂದು ಮಾತನ್ನ ಹೇಳಿದ್ದಾರೆ, ಅಂಗಡಿಯಲ್ಲಿ ಹುದ್ದೆ ಸಿಗೋಂಗಿಲ್ಲ, ಮೀಡಿಯಾದಲ್ಲಿ ಹುದ್ದೆ ಸಿಗಲ್ಲ. ನೋಡಿ ಈಗ ನೀವು ನಾವೊಂದ್ ಹೇಳಿರ್ತೀನಿ, ನೀವ್ ಒಂದೋಗಿ ಅವ್ರಿಗೆ ಏನೋ ಕೇಳ್ತಾರೆ, ಅವ್ರು ಯಾವ್ದೋ ಟೆನ್ಷನ್ ಆಗ ಅವ್ರ ಗರಂ ಇರ್ತಾರ, ಅವ್ರ ಹೇಳ್ತಾರ, ನಾನು ಬಂದ್ ನಾನು ಕೇಳ್ತೀನಿ, ನಾನೊಂದ್ ಹೇಳ್ತೀನಿ. ಹಂಗೆ ಅದಕ್ಕೆ ಹೇಳಿಲ್ಲ 7 ಕಲರ್ ಅಂತ ಹೇಳಿದೆ ಯಾವಾಗ ಒಂದ್ಸಾರಿ. ಒಂದ್ ಕಲರ್ ನಾವ್ ಇಲ್ಲಿ ಆದ್ರೆ 7 ಕಲರ್ ಆಗುತ್ತೆ. ಹಂಗ ನಾವೇನ್ ಹೇಳಿದ್ವಿ ಅವ್ರಿಗೆ ಗೊತ್ತಿರಲ್ಲ ಸ್ಪಷ್ಟವಾಗಿ, ಏನ್ ಯಾವ ಸಂದರ್ಭದಲ್ಲಿ ಹೇಳಿರ್ತೀವಿ. ನೀವೇನೋ ಅವ್ರಿಗೆ ಹೋಗಿ ಏನೋ ಕೇಳ್ತೀರಿ, ಅವ್ರೊಂದ್ ಹೇಳ್ತಾರ. ಸೊ ಒಂದ್ 2 ದಿವಸ ಬಿಟ್ಟು ಅದನ್ನ ಕೇಳಿದ್ರ ವಾತಾವರಣ ತಿಳಿಯಿರ್ತೈತಿ, ತನಗಿರ್ತೈತಿ. ಪಕ್ಷದಲ್ಲಿ ಏನಾದ್ರು ಗೊಂದಲ ಏನಿಲ್ಲ, ಗೊಂದಲ ಏನಿಲ್ಲ, ಸರಿನೇ ಇದೆ. ಸೊ ನಾವ್ ಹೇಳೋದು ಒಂದು, ಅದು ಮಾಧ್ಯಮದಲ್ಲಿ ಕೊನೆಗೆ ಎಂಡಿಗೆ ಪ್ರಸಾರ ಆಗೋದು ಬೇರೆ ಆಗೋದ್ರಿಂದ ಈ ಗದ್ದಲ ಆಗ್ತದೆ. ಅದಕ್ಕೆ ಅದಾಗ್ಬಾರ್ದು ನಾವ್ ವಿನಂತಿ ಮಾಡ್ಕೊಂತೀವಿ. ಇಲ್ಲಿ ಕೂಡ ಅದನ್ನೇ ಮಾಡ್ತೀವಿ. ಏನ್ ಹೇಳಿರ್ತೀವಿ ಅಷ್ಟು ಹೋದ್ರೆ ನಮ್ಗೂ ಒಳ್ಳೇದಾಗುತ್ತೆ, ಪಕ್ಷಕ್ಕೂ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ಗೊಂದಲ. ಅವ್ರವ್ರ ಕೆಪಾಸಿಟಿಗಳ ಮೇಲೆ ಸಿಗ್ತಾವ ಹೌದ್ರೆ ಸ್ಥಾನಮಾನಗಳು ಯಾವುದೇ ಸಿಕ್ಕರು ಅವ್ರವ್ರ ಕೆಪಾಸಿಟಿಗಳ ಮೇಲೆ ಸಿಗ್ತವೆ ಅನ್ನುವಂಥದ್ದನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ ಪ್ರಕಾರ ಅದು ಕರೆಕ್ಟ್. ಮತ್ತೆ ಹಂಗೆ ಸುಮ್ನೆ ಕೊಡೋಲ್ಲ, ಪಾರ್ಟಿ ಅವ್ರ ಹೆಂಗ್ ಕೊಡ್ತಾರೆ, ಅವ್ರ ಕೆಪಾಸಿಟಿ ನೋಡೇ ಕೊಡ್ತಾರೆ. ಮತ್ತೆ ಸುಮ್ಮನೆ ಎಲ್ಲರಿಗೂ ಹೋಗೋರಿಗೆ ಕೊಡ್ಲಿಕ್ಕೆ ಆಗೋಲ್ಲ. ಅವ್ರ ಸ್ಥಾನಮಾನ ಕೊಡುದು ಅದು ಅವ್ರ ಸ್ಥಾನಮಾನದ ಆಧಾರದ ಮೇಲೆ, ಅವ್ರ ಕೆಪಾಸಿಟಿ, ಸ್ವಲ್ಪ ಪಾಪ್ಯುಲಾರಿಟಿ ಮ್ಯಾಗೆ ಕೊಡ್ತಾರೆ. ಅದೇನ್ ಪ್ರಶ್ನೆ ಇಲ್ಲ.